ಕಟ್ಲೆ ಸಿನಿಮಾದ ಏನೊಂದು ಟ್ರೈಲರ್ ಲಾಂಚ್ ಆಗಿದೆ. ಈ ಲಾಂಚನ್ನ ಮಾಡೋ ಮೂಲಕ ನನ್ನ ಆತ್ಮೀಯ ಸ್ನೇಹಿತರು ಕೆಂಪೇಗೌಡರು ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಬಹಳಷ್ಟು ನಟನೆಯ ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂಥ ಕೆಂಪೇಗೌಡರು ಯಾವುದನ್ನು ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನಿರ್ಮಾಪಕರು ಭರತ್ ಗೌಡರು ಸಾಕಷ್ಟು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾನು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಶ್ರೀವಿಧ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ. ಆ್ಯಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಗೆಲ್ತದೆ. ಹಾಗೆ ಸ್ನೇಹಿತರಾದಂಥ ಶ್ರೀಧರ್ ಮ್ಯೂಸಿಕನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಡು ಭಾಳ ಜೋರಾಗಿದೆ. ಸಂಹಿತಾ ಹೀರೋಯಿನ್ ಅವರಿದ್ದಾರೆ. ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನಿಸುತ್ತೆ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್. ಭಾಳಷ್ಟು ಕನಸನ್ನು ಹೊತ್ತು ನಾವು ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ತುಂಬ ಜನರು ಕನಸಿರುತ್ತೆ. ಆದರೆ ಎಲ್ಲರಿಗೂ ಸಿಗಲ್ಲ. ನಿಮಗೆಲ್ಲ ಸಿಕ್ಕಿದೆ. ಒಳ್ಳೇದಾಗಲಿ, ಚೆನ್ನಾಗಿ ಬೆಳೀರಿ. ನಾನು ಶುಭಾಶಯಗಳನ್ನು ಕೋರ್ತೀನಿ. ಹಾಗೆ ಪ್ರಥಮ್ ಅವರು ಬಂದಿದ್ದಾರೆ. ಎಲ್ಲ ಹಿರಿಯರು, ಕಾಕ್ರೋಚ್ ಸುದ್ದಿ ಅವರು ಇದ್ದಾರೆ. ನನಗೂ ತುಂಬ ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ, ಹೆಸರುಗಳನ್ನ ನೋಡಿ ಮಾಡ್ಕೊಂಡು ಎಲ್ಲ. ನನ್ನ ಸ್ನೇಹಿತರು ಗಣೇಶ್ ರಾಯರಿದ್ದಾರೆ. ಪ್ರಥಮ್ ಮಾತಾಡ್ತೀರಿ ಅಂತ ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾರೆ. ಎನರ್ಜಿ ಅದೇನೋ ಬ್ರೇಕ್ ಹೊಡಿತಾನೆ ಇರ್ತಾರೆ. ಚೆನ್ನಾಗಿತ್ತು, ಕೇಳಿಸ್ಕೊತಾ ಇದ್ದೆ ಅವ್ರ ಮಾತುಗಳನ್ನು. ಸೊ ಒಟ್ಟಾರೆ ಸಿನಿಮಾ ಗೆಲ್ಲುತ್ತೆ. ಫೆಬ್ರವರಿ 6ನೇ ತಾರೀಕು ನೀವು ಬಿಡುಗಡೆ ಮಾಡಿದಂಥ ಎಲ್ಲ ಥಿಯೇಟ್ರಲ್ಲೂ ಜನ ಬಂದು ನೋಡ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ. ಬರುತ್ತೆ ಮತ್ತೊಮ್ಮೆ ಇಂಥ 100 ಸಿನಿಮಾವನ್ನು ತಯಾರು ಮಾಡಿ ನಮ್ಮೆಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಿ ಅಂತ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಕೆಂಪೇಗೌಡ್ರ, ನಾವು ಕೆಂಪೇಗೌಡ್ರನ್ನೇ ಜಾಸ್ತಿ ನಂಬಿದ್ದೀವಿ. ಅದೆಲ್ಲ ಪ್ರಥಮ್ಗೆ ಬಿಟ್ಬಿಟ್ಟಿದ್ದೀನಿ. ಡೈಲಾಗ್ ಹೇಳಕ್ಕೆ ನಿಮ್ಗೇನೆ ಫುಲ್ ರೈಟ್ಸ್ ಕೊಟ್ಬಿಟ್ಟಿದ್ದೀವಿ ಸರ್. ಅದು ಸಾಂದರ್ಭಿಕವಾಗಿ ಬರ್ತದೆ. ಯಾವ್ದಾರ ಸನ್ನಿವೇಶ ಟ್ರಿಗರ್ ಆದಾಗಲೇ ಬರುತ್ತೆ. ಅದು ನಮಗೆ ಸಹಜವಾಗಿ ಹೇಳೋದು ಬಹಳ ಕಷ್ಟ. ಎಲ್ಲರಿಗೂ ಶುಭಾಶಯಗಳು. ನೆರೆದಿರುವಂಥ ಎಲ್ಲ ಗಣ್ಯಮಾನ್ಯರು, ಹಿತೈಷಿಗಳು, ಭರತ್ ಗೌಡ್ರಿಗೆ, ಕೆಂಪೇಗೌಡರಿಗೆ, ಎಲ್ಲ ನಿರ್ದೇಶಕರ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ, ಹಿತೈಷಿಗಳು. ತಮಗೂ ಶುಭಾಶಯಗಳು ಅಂತ ಕೋರ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಅಶ್ವತ್ಥನಾರಾಯಣ ಸಾಹೇಬರು ಹೋಗಿ ಕರೆದ ತಕ್ಷಣನೇ ಏನೂ ಕೇಳದೇನೆ ನಾನು ಬರ್ತೀನಿ, ಮಾಡ್ಕೊಡ್ತೀನಿ ಅಂತೇಳಿ ಬಂದರು. ಥ್ಯಾಂಕ್ ಯು ಸಾಹೇಬ್ರೆ. ನಾವು ಯಾವಾಗಲೂ ನಿಮಗೆ ಚಿರಋಣಿ. ಹಾಗೆ ನಮ್ಮ MLA ಸಾಹೇಬರು, ನಮ್ಮ ರವಿಗಣಿಗವರು, ರವಿಕುಮಾರಣ್ಣಂಗೆ ನಾನು ಫೋನ್ ಮಾಡಿದ ತಕ್ಷಣ ಕಾರ್ಡ್ ಕೊಡಕ್ಕೆ ಬರ್ತೀನಿ ಅಂದರು. ಏನೂ ಬೇಡ, ನಾನು ಮಂಡ್ಯದಲ್ಲಿದ್ದೀನಿ, ಇಲ್ಲಿಗೆ ಬಂತೀನಿ, ನಾನು ಬರ್ತೀನಿ ಅಷ್ಟೇ, ನಿನಗೆ ಹಾರೈಸ್ತೀನಿ ಅಂದರು. ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ರವಿಣ್ಣ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೆಲ್ಲ ಕಲಾವಿದರು ಕೂಡ ಆಗಮಿಸಿದ್ದಾರೆ. ಪ್ರಥಮಣ್ಣ, ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡಿದವ್ರಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ನಾನು ಇರ್ತೀನಿ ಅಂತಂದ್ರು. ಬಂದಿದ್ದಾರೆ. ಥ್ಯಾಂಕ್ ಯು ಪ್ರಥಮ್ ಸರ್. ಕಾಕ್ರೋಚ್ ಸುದ್ದಿ ಅವರು ಅಷ್ಟೇ ಪ್ರೀತಿಯಿಂದ ಕರೆದ ತಕ್ಷಣನೇ ಬಂದರು. ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡೋದಂಥ ಎಲ್ಲ ಟೆಕ್ನಿಷಿಯನ್ಸ್. ನಮ್ಮ ಸಿನಿಮಾ ಯಾವಾಗಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ, ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ, ಏನೋ ಈ ಥರದ್ದೇನೋ ಕೆಂಪೇಗೌಡ ಕಾಮಿಡಿ ಏನೋ ಒಂದು ಸುಮಾರಾಗಿರ್ಬೋದೇನೋ ಅಂತಂತಾರೆ. ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ಒಂದು ದೊಡ್ಡ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಭರತನ. ಯಾಕೆಂದರೆ ಈ ಸಿನಿಮಾಗೆ ಬೇಕಾದಂಥ ಅಷ್ಟೂ ಕೊಟ್ಟು ಒಂದು ದೊಡ್ಡ ಬಜೆಟಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದ್ದೀರಾ. ಕಾಮಿಡಿಯನ್ನ ಹೀರೋ ಮಾಡೋದಕ್ಕೆ ಒಂದು ತಾಕತ್ ಬೇಕು, ಅದು ನಿಮ್ಮಲ್ಲಿದೆ. ತುಂಬ ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಇವನು
ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಪ್ರೆಸರ್ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ, ಶನಿವಾರ ಭಾನುವಾರ ಟ್ರಿಪ್ಪಲ್ಲಿ ಇರ್ತಾರೆ. ಸೊ ಟ್ರಿಪ್ ಹೋದಾಗ ಏನಾಗುತ್ತೆ, ಅಲ್ಲಿ ನಡೆಯುವಂತ ಕಥೆಗಳು ಘಟನೆಗಳು ಅದೇ ಸಿನಿಮಾ. ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ, ಲವ್ ಏನಾರು ಆಯ್ತಾ, ಆರ್ ಇದೆಯಾ? ಸೊ ಆರ್ ಇದೆ, ಬಟ್ ಆರ್ ಸಿನಿಮಾ ಅಲ್ಲ. ಒಂದು ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ, ಹಂಗಂತ ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರು ಅಲ್ಲ. ಕಾಮಿಡಿ ಬೇಕು. ಕೆಂಪೇಗೌಡ ಅಂದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬ್ಲಾ ನಾಣಿ ಅವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ವರ ಅವರು ಇದ್ದಾರೆ. ಎಲ್ಲ ಕಾಮಿಡಿ ದಂಡೆ ಇದೆ, ಹರೀಶ್ ರಾಜ್ ಅವರು ಎಲ್ಲರೂ. ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ, ಯಾವ ಜನರ ಸಿನಿಮಾ ಅಂತ ನೀವು ಕೇಳೋದಾದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ. ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ತರ ನಮ್ಮ ಸಿನಿಮಾ ಪ್ಯಾಕೇಜು ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದು ಒಳ್ಳೆ ಸೆಂಟಿಮೆಂಟು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ರು ಅಳ್ತೀರಾ. ಅದು ನಾನು ಇವತ್ತೇ ಬರ್ಕೊಡ್ತೀನಿ. ಎಲ್ಲರೂ ಅಳ್ತೀರಾ, ಅಳದೆ ಬರಲ್ಲ. ಆಮೇಲೆ ಸಿನಿಮಾ ತುಂಬಾ ಪ್ರಾಮಿಸಿಂಗ್ ಮಾಡಿದೀವಿ, ತುಂಬಾ ಚೆನ್ನಾಗಿದೆ, ಎಲ್ಲರೂ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದ್ರು ಕೆಂಪೇಗೌಡ ಏನಪ್ಪ ಅವತ್ತು ಟ್ರೈಲರ್ ಲಾಂಚ್ ಅಷ್ಟೇ ಹೇಳ್ದ, ಏನೂ ಇಲ್ಲ ಸಿನಿಮಾ ಅಂದ್ರೆ ಡೈರೆಕ್ಟ್ ಆಗಿ ನನಗೆ ಬೈಬೋದು ನೀವು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದೀವಿ. ಅದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ, ನೋಡಿ, ನಾನು ಬಂದು ಇಂಡಸ್ಟ್ರಿ ಒಂದು 18 ವರ್ಷ ಆಯ್ತಾ. 18 ವರ್ಷ ಇಂಡಸ್ಟ್ರಿ, ಒಂದು 70-80 ಸಿನಿಮಾ ಎಲ್ಲ ಹೀರೋಗಳ ಜೊತೆ ಮಾಡಿ. ಮೊದಲನೇ ಸಿನಿಮಾ ನಂದು, ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ, ಇಷ್ಟೇನೆ. ಹಂಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದೀವಿ. ನಾನು ಗೆಲ್ಲಿಸ್ಕೊಳಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದೀವಿ. ಮೊದಲನೇದಾಗಿ ನಾನು ಎಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು, ಎಲ್ಲರೂ ಸೋಷಿಯಲ್ ಮೀಡಿಯಾ, ನಿಮ್ಮೆಲ್ರಿಗೂ ಕೇಳ್ಕೊಡೋದು ನಾನು, ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೇನೆ ನಮ್ಮ ಸಿನಿಮಾ ಹಿಟ್ ಆಗೋದು. ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸೋ ಒಂದು ಕೆಲಸನ ನೀವೇ ಮಾಡೋಕ್ಕಾಗೋದು. ದಯವಿಟ್ಟು ತಲುಪಿಸಿ ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮೊದಲನೇವರು. ನನಗೆ ಒಂದು ಸಪೋರ್ಟ್ನ ನೀವು ಮಾಡಿ ಅಂತ ಕೇಳ್ಕೊಂತೀನಿ. ಇನ್ನು ಸಿನಿಮಾ ಕಟ್ಲೆ ಅಂದ್ರೆ ಏನು ಅಂತೆಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ನನಗೂ ಎಲ್ಲರೂ ಕೇಳ್ತಿದ್ರು, ಕಟ್ಲೆ ಅಂದ್ರೆ ಏನು, ಕೋರ್ಟ್ ಕಟ್ಲೆನಾ ಅಥವಾ ಕಟ್ಲೆ ಅಂದ್ರೆ ಏನು, ಈ ತಡೆ ಹೊಡಿಯೋದ, ಮನೆ ಕಟ್ಟದ ಅಂತ. ಅದ್ಯಾವುದು ಅಲ್ಲ. ಕಟ್ಲೆ ಅಂದ್ರೆ ಟೈಮ್, ಅವಧಿ. ಪ್ರತಿಯೊಬ್ರು ಒಳ್ಳೆ ಟೈಮ್ ಬೇಕು ಅಂತ. ನನಗೂ 18 ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನ್ಸುತ್ತೆ. ಕಟ್ಲೆ ಅನ್ನೋ ಟೈಟ್ಲ್ ಇಂದಾನೆ ಟೈಮ್ ಬಂದಿದೆ ಅಂತ ಅನ್ಕೋತೀನಿ. ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ, ನಮ್ಮ ರವೀಣವ್ರಿಗೆ ಗೊತ್ತು, ನಮ್ದು ಬಸರಾಳು ಮಂಡ್ಯದಿಂದ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಕಾಮಿಡಿಯನ್ ಮಾಡವೀರ್ನಳ್ಳಿ ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನ ಕಾಮಿಡಿಯನ್ ಆಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದ್ದೀರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ, ಫೆಬ್ರವರಿ 6 ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದು ಅಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು. ದಯವಿಟ್ಟು ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ಚೇತನ್ ಸರ್ ಆಗಲಿ, ಕಿನಾಲ್ ರಾಜ್ ಸರ್, ನಾಗೇಂದ್ರ ಪ್ರಸಾದ್ ಸರ್ ಆಗಲಿ, ಸಾಂಗ್ ಬರ್ಕೊಟ್ರು ಲೆಜೆಂಟ್ಗಳು ಅವರು. ನನಗೆ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಅವರು ಎಕ್ಸ್ಟ್ರಾರ್ಡಿನರಿ ಶಾರ್ಟ್ಗಳನ್ನ ತೆಗೆದಿದ್ದಾರೆ. ಥ್ಯಾಂಕ್ ಯು ಕಾರ್ತಿಕ್ ಸರ್. ನಮ್ಮ ಚಲುಮೂರ್ತಿ ಅವರು ಒಂದು ಒಳ್ಳೆ ಎಡಿಟಿಂಗ್ ಮಾಡ್ಕೊಟ್ಟಿದ್ದಾರೆ ಸಿನಿಮಾ. ಥ್ಯಾಂಕ್ ಯು ಚಲುಮೂರ್ತಿ ಸರ್. ಹಾಗೆ ಎಲ್ಲ ಕಲಾವಿದರು, ಟೆನ್ನಿಸ್ ಅವ್ರು ಆಗ್ಬೋದು, ಗಣೇಶಣ್ಣ ಆಗ್ಬೋದು, ಕರಿಸುಬ್ಬ ಅವ್ರು ಆಗ್ಬೋದು, ತಬ್ಲಾ ನಾಣಿ ಅವ್ರು ಆಗ್ಬೋದು, ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಯಾರು ಯಾವಾಗ ಕರೆದ್ರು ಯಾರು ಏನು ಒಂದೇ ಬಂದು ಮಾಡಿಕೊಟ್ರು. ಇನ್ನು ಶ್ರೀಧರ್ವಿ ಸಂಭ್ರಮ್ ಅವರು, ನಾನು ಅವ್ರ ಸಾಂಗ್ನ ಇವಾಗಲೂ ಕಾರಲ್ಲಿ ಇಟ್ಕೊಂಡಿರ್ತೀನಿ. ಸುದೀಪ್ ಅವ್ರ ಸಾಂಗ್ ಏನಾಗಲಿ ಮುಂದೆ ಸಾಗು ನೀನಂತ, ಅದ್ರಲ್ಲಿ ನಮ್ಗೆ ಸ್ಫೂರ್ತಿ ಸಾಂಗ್ಗಳು. ಅಂಥವ್ರು ಬಂದು ನನ್ನ ಸಿನಿಮಾಗೆ ಸಾಂಗ್ ಮ್ಯೂಸಿಕ್ ಮಾಡ್ಕೊಟ್ಟಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಫೆಬ್ರವರಿ 6 ಸಿನಿಮಾನ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಮುಖ್ಯ. ಇಷ್ಟು ವರ್ಷ ನನ್ನ ಬೆಳೆಸಿದ್ದೀರಾ, ಇದೊಂದ್ಸಲ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಹುಡುಗ, ನಿಮ್ಮನೆ ಹುಡುಗ, ದಯವಿಟ್ಟು ನೀವೆಲ್ಲರೂ ಕಟ್ಲೆ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಬಿರಾದರ್ ಸರ್, ನಿಮ್ಮ ಪಾತ್ರ ಪರಿಚಯ, ನೀವು ನಮ್ಮ ಒಂದು ಸಿನಿಮಾನಲ್ಲಿ ಇರೋದೇ ನಮ್ಗೆ ಹೆಮ್ಮೆಯ ಸಂಗತಿ. ಹಿರಿಯ ನಟರು, ಅವರ ಮಾತುಗಳನ್ನ ಕೇಳೋಣ. ವೆಂಕಟ್ ಸರ್, ಸರ್ ಮಾತಾಡಿ ಸರ್. ಇವತ್ತು ಒಂದ್ ರೀತಿ ಕಾರ್ಯಕ್ರಮ, ಇದು ಸಭಾ ಕಾರ್ಯಕ್ರಮ ತರ ಇರ್ಲಿಲ್ಲ, ಇದೊಂಥರ ಮನೆ ಕಾರ್ಯಕ್ರಮ ತರ ಫೀಲ್ ಆಗ್ತಿದೆ. ಬಿರಾದರ್ ಸರ್, ಅನಿರುದ್ಧ್ ಅವ್ರು ನಮ್ಮ TOP ಕೂಡ ಸ್ಟೇಜಿಗೆ ಬನ್ನಿ ದಯಮಾಡಿ. ಮಾತಾಡಿ ಸರ್, ಮಾತಾಡಿ. ಬಿರಾದರ್ ಸರ್, ನಿಮ್ಮ ಮಾತಿಗಾಗಿ ಕಾಯ್ತಾ ಇದೀವಿ ನಾವು. ಎಸ್ ಸೆಟಲ್ಡ್, ಎಲ್ಲ ಸೆಟಲ್ ಆಗಿದೆ ಸ್ಟೇಜ್. ಬಿರಾದರ್ ಸರ್ ಅವರ
ಒಂದು ಪಾತ್ರ ಏನಿದೆ ಕಟ್ಲೆನಲ್ಲಿ? ಇವತ್ತು ಕಟ್ಲೆ ಸಿನಿಮಾ ನಿರ್ದೇಶಕರ ಸಿನಿಮಾ, ಪ್ರೊಡ್ಯೂಸರ್ ಸಿನಿಮಾ, ಕೆಂಪೇಗೌಡರ ಕಟ್ಲೆ ಸಿನಿಮಾ ಎಲ್ಲ ಜಿಲ್ಲೆ ಕಟ್ಟೆಗಳನ್ನ ದಾಟಿ ಯಶಸ್ವಿ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಶುಭ ಹಾರೈಕೆ ಹೀಗೆ ಇರ್ಲಿ. ಇನ್ನು ಸುದಿವಾಸ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲ ಪ್ರಥಮ ಸಾರಿ ಹೇಳವ್ರೆ, ಮತ್ತೆಲ್ಲ ಎರಡನೇ ಸತಿ ಹೇಳ್ದಂಗೆ ಅವ್ರು ಹಾಕೋದು ಇಲ್ಲ, ಎಲ್ಲ ಜನರು ಮಟ್ ಬಂದ್ರು. ಅವರು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಡೈರೆಕ್ಷನ್ ತನಕ ಹೇಳಾಗಿದೆ. ಎಲ್ಲರಿಗೂ ವೆಲ್ಕಮ್ ಮಾಡಿ ಥ್ಯಾಂಕ್ಸು ಹೇಳಾಗಿದೆ. ಇದಕ್ಕೆ ಮೇಲೆ ಹೇಳಿದ್ರೆ ಎರಡನೇ ಸತಿ ಹೇಳ್ದಂಗೆ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ, ಈಗ ಇವ್ರ ಗಂಡು ಹೆಣ್ಣು, ಅವ್ರ ಗಂಡು ಹೆಣ್ಣು ತರ ಕಾಣ್ಬೇಕು. ಮುಯ್ ಕೊಡಕ್ ಬಂದವ್ರ ಗಂಡು ಹೆಣ್ಣು ತರ ಕಾಣ್ಬಾರ್ದು. ಅವ್ರ ಮದ್ವೆ ಅವ್ರು ಮಿಂಚ್ಬೇಕು. ಮಾತುಗಾರರು ಎಲ್ಲಿ ಮಾತಾಡ್ಬಾರ್ದು ಅನ್ನೋದು ಗೊತ್ತಿರ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಹಂಗೆ ಮಾತಾಡೋದು ನಾವು. ಸೊ ಇದು ಕೆಂಪೇಗೌಡ್ರದು. ನಾನು ಬಂದಿದ್ದೆ ಗೌಡ್ರಿಗೋಸ್ಕರ. ಇಲ್ಲಿ ಗೌಡ್ರೆ ಇರೋ ತರ ಕಾಣ್ಬೇಕು, ಸುದಿ ಹೀರೋ ಆಗ್ಬಾರ್ದು. ಸುದಿ ಸ್ನೇಹಿತ, ಗೌಡ್ರಿಗೋಸ್ಕರ ಬಂದಿದ್ದೀನಿ. ಭರತ್ ಸರ್ ತುಂಬಾ ಬೇಕಾದಂತ ಸ್ನೇಹಿತರು ನನಗೆ. ಹೊಸಕೋಟೆಗೆ ಹೋದ್ರೆ ನಾನು ಯಾವಾಗ್ಲೂ ಒಂದು ಅನ್ಕೋತೀನಿ, ಭರತ್ ಸರ್ ಗೊತ್ತಾಗ್ಬಾರ್ದು ಅಂತ. ಬಟ್ ಅವ್ರ ನೆಟ್ವರ್ಕ್ ಜಾಸ್ತಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಪಾಪ ಅವ್ರು ತಮ್ಮ ಕೆಲಸ ಬಿಟ್ಟು ಈ ತವರಿಗೆ ಬಂದ ತಮ್ಮ ನೋಡ್ಕೊಂಡಂಗೋ ಅಣ್ಣ ನೋಡ್ಕೊಂಡಂಗೋ ನೋಡ್ಕೊಂತಾರೆ. ಬೇಡಿ ಸರ್, ನಾನು ಕೆಲ್ಸಕ್ಕೆ ಬಂದಿದ್ದೀನಿ, ನೀವು ನಿಮ್ ಕೆಲಸ ನೋಡಿ ಅಂತ. ಬಟ್ ಬಿಡಲ್ಲ ಅವರು. ಹಂಗಾಗಿ ಇವ್ರು ಗೊತ್ತಾಗ್ದಂಗೆ ಹೋಗೋದು. ಅಂತವ್ರು ನಮ್ಮ ಮೇಲೆ ಹತ್ರ ಬಂದು ಅವ್ರದ್ದೊಂದು ಸಿನಿಮಾದ ಏನೋ ಮಾಡ್ತಿದ್ದಾರೆ. ಸರ್ ಖಂಡಿತ ಬರ್ತೀನಿ, ನಾನು ಯಾವ ಶೂಟ್ ಇಲ್ಲ ಇವತ್ತು ಅಂತ ಹೇಳಿ ಬಂದದ್ದು. ಗೌಡ್ರೆ ಒಳ್ಳೇದಾಗ್ಲಿ. ಮತ್ತೆ ಗೌಡ್ರು ನಾವು ಎಲ್ಲ ಒಂದೇ ಆದಿಲ್ ಬಂದಿದ್ದು. ಒಂದ್ ಸಣ್ಣ ಪಾತ್ರ ಸಿಗೋದು ಎಷ್ಟು ಕಷ್ಟ ಇದೆ, ಅಲ್ಲಿಂದ ಟ್ರಾವೆಲ್ ಹೆಂಗಿದೆ ಅನ್ನೋದು ನನಗೆ ಗೊತ್ತು. ಸಿನಿಮಾಲಿ ಹೇಳ್ಬೋದು ಬೆವ್ರು ಸುರಿಸಿ ಮಾಡ್ತಾರೆ ಅಂತ, ರಕ್ತ ಸುರಿಯುತ್ತೆ. ನನಗೆ ಗೊತ್ತಿದೆ, ರಕ್ತ ಸುರಿಸಿದೀವಿ ನಾವೆಲ್ಲ. ಆಮೇಲೆ ಪ್ರಥಮ್ ಸರ್ ಚೆನ್ನಾಗಿ ಹೇಳಿದ್ರು. ಆಕ್ಚುಲಿ ಹೌದು, ಏನೋ ನಿನ್ನೆ ರಾತ್ರಿ ಒಂದೇನೋ ಒಂದು ಮಾಡಿದ್ರೆ ಬೆಳಗ್ಗೆ ಆಗ್ತಾರೆ, ನಾವು ಹಂಗ ಆದವ್ರಲ್ಲ. ನಾನು ಈಗಲೂ ವಿನಿಗೆ ಹೇಳಿದೆ, ಯಾವ್ದೋ ವಿಚಾರಕ್ಕೆ ವಿನಿ ಕೇಳ್ದ. ನಾನು ಹೇಳಿದೆ ಮೈಕ್ ಇಟ್ಟು ಕ್ಯಾಮ್ರಾ ಇಡೋದು ನೀವೇ ಕಣಪ್ಪ, ಅವರಲ್ಲ, ತಪ್ಪು ಎಲ್ಲ ಕಡೆನೂ ಆಗತ್ತೆ ಅಂತ. ನಾವು ಇದೊಂದು ಮೈಕ್ ಹಿಡಿಯೋದಕ್ಕೆ ಎಷ್ಟು ರಕ್ತ ಸುರಿಸಿದೀವಿ, ಎಷ್ಟು ದಿನ ಕಾದಿದೀವಿ, ಒಂದು ಸ್ಟೇಜ್ಗೆ ಎಷ್ಟು ದಿನ ಬಾಗ್ಲಲ್ಲಿ ನಿಂತಿದ್ವಿ, ನನಗೆ ಮಾತ್ರ ಗೊತ್ತಿರುತ್ತೆ. ಅಂದ್ರೆ ನಮಗೆ ಗೊತ್ತಿದೆ, ಒಂದಿನ ಈ ಚೇರಲ್ಲಿ ಎಲ್ಲಾದ್ರೂ ಒಂದ್ ಸೀಟ್ ಸಿಗೋದು ಬೇಡವಾ ನಮಗೆ? ಈ ಸ್ಟೇಜ್ ಮೇಲೆ ಒಂದಿನ ಹತ್ತಂಗ್ ಆಗ್ತೀವ, ಮೈಕ್ ಸಿಗುತ್ತಾ ಅಂತ ಒದ್ದಾಡಿದೀವಿ. ಅದು ಈಸ್ಕೊಂಡಾಗ ಯಾರು ನಿಂತವ್ರೆ, ನಾವು ಎಷ್ಟು ಮಾತಾಡ್ಬೇಕು ಅಂತ ನೋಡಿ ಮಾತಾಡಿದವರು. ಇವತ್ತು ನಿಮ್ಗಳಿಗೂ ಗೊತ್ತಿದೆ. ನಾನು ಅದನ್ನೇ ವಿನಿಗೆ ಹೇಳಿದೆ, ವಿನಿ ಬೈಕೋಬೇಡ, ಏನೋ ಒಂದು ವಿಚಾರ ಹೇಳ್ದ, ಯಾರಪ್ಪ ಕ್ಯಾಮ್ರಾ ಮೈಕ್ ಇಡೋದು ನೀವೇ ಅಲ್ವಾ ಅಂತ. ಹಾಗೆ ಒಳ್ಳೇದಾಗ್ಲಿ ಗೌಡ್ರೆ, ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ. ಭರತ್ ಸರ್, ಅಭಿನಂದನ್ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಮಿಕ್ಕಿದೆಲ್ಲ ಪ್ರಥಮ್ ಸರ್ ಹೇಳಾಗಿದೆ. ಸೊ ಅದು ಹಂಗೆ ಒಂದು ರಿಪೀಟ್ ಕಾಪಿ ಪೇಸ್ಟ್ ಆದ್ರೆ. ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಸೈಂಟಿಫಿಕ್, ಈ ತರ ಒಂದು ಜಾನರ್ ಇಟ್ಕೊಂಡು ಒಂದು ಸಿನಿಮಾ ನಾವು ಮಾಡಿದ್ದೀವಿ. 100% ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ. ಯಾಕಂದ್ರೆ ಎಲ್ಲ ಕಂಟೆಂಟ್ ಬೇಕು ಅಂತಾರೆ. ಬಟ್ 100% ಇದು ಹೊಸ ಕಂಟೆಂಟ್ ಅಂತ ನಾವು ಪ್ರೌಡಾಗಿ ಹೇಳ್ಕೊಂತೀವಿ. 6ನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ. ಯಾಕಂದ್ರೆ ಈ ಕಂಟೆಂಟ್ ಒಂಚೂರು ರೇರು. ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ತಿಗೂ ಗೊತ್ತಿರಲಿಲ್ಲ. ಬಟ್ 6ನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅನ್ಕೊಂಡು ನಂಬಿದೀವಿ. ಕಟ್ಲೆ ಅಂದ್ರೆ ಒಂದು ಕಾಲಚಕ್ರ, ಅದ್ರಲ್ಲಿ ಬರುವ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆಯನ್ನು ನಾವು ಹೇಳ್ಕೊಂಡಿದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸಾಹೇಬ್ರು ಅದೇ ಮಂಜುನಾಥ ಸ್ವಾಮಿನೇ ಮಂಜುನಾಥನಾಗಿ ಕಳಿಸಿರೋದು ಆಶೀರ್ವಾದ ಮಾಡೋಕ್ಕೆ. ಅದನ್ನ ನೆನ್ನೆ ಹೇಳೋದು ನಾನು ಈ ಮಾತು. ಅಣ್ಣ 5 ಗಂಟೆಗೆ ಹೋಗ್ತೀವಿ ನಾವು, 5 ಗಂಟೆವರೆಗೂ ಬಿಸಿ ಇದ್ರೆ 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ಮಕ್ಕೆ ಅದೇ ಹೇಳಿದ್ ನಾನು, ಮಂಜುನಾಥ ಸ್ವಾಮಿನೇ ಮಂಜುನಾಥ ಸ್ವಾಮಿ ತರ ಕಳಿಸಿದಾರೆ ಅಷ್ಟೇ. ನಮ್ಗೆ ಆನೆ ಬಲ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇಲ್ಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುದಿ ಅಣ್ಣವ್ರಿಬ್ರು, ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀನಿ. 11:30 ಹೋಗಿ ಇವ್ರ ಮನೆಯಲ್ಲಿ ಅವ್ರ ಮನೇಲಿ ನಾವು ಕಳೆದ ಟೈಮು. ಅಂದ್ರೆ ನಾವು ಬೇರೆ ತರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯ್ತು. ಆದ್ರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಗೆಲ್ಲ ನಾನು ತುಂಬಿರೋ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ಹಾಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ, ನನ್ನ ಮೂಲಕ. ಹಾಗೆ ನಮ್ಮ ಮಂಡ್ಯ ಶಾಸಕರಾದ ರಿವೇಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದ ನಿಮ್ಮ ಮೂಲಕ ತಿಳಿಸ್ತೀನಿ. ಕಟ್ಲೆ ಅಂದರೆ ನಮ್ದು ಸಿನಿಮಾ ಏನು ನಾವು ಒಂದೂವರೆ ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ತಗೊಂಡು ಹೇಳಿದಾಗ ನಾವು ಡೈರೆಕ್ಟ್ರು, ಗೌಡ್ರು, ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡಿದ್ರೆ ನಾವು ಜಾಸ್ತಿ ಮಾತಾಡಿ ಒಂದು ಬಜೆಟ್, ಚಿಕ್ಕ ಬಜೆಟ್ ಇದ್ದಿದ್ದನ್ನ ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀವಿ. ನಿಮ್ಮ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಿಂಗಲ್ಲಿ ಇಲ್ಲಾಂದ್ರೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರ ಸಿನಿಮಾ ಇಲ್ಲ ಹೊಸಬ್ರ ಸಿನಿಮಾ ತರ ಎಲ್ಲೂ ಮಾಡಿಲ್ಲ. ನಾವು ಎಲ್ಲ ಯಾವ ತರ ಮೂವಿ ಮಾಡ್ಬೇಕು, ಕನ್ನಡ ಮೂವಿ ಅದೇ ತರ ಮಾಡಿದೀವಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲಾರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿ ಇರೋನು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತೇವೆ. ಎಲ್ಲರಿಗೂ ನಮಸ್ಕಾರ.
ನೆರೆದಿರ್ತಕ್ಕಂಥ ಕಲಾಭಿಮಾನಿಗಳಿಗೆ ಮತ್ತು ನಮ್ಮ ಅಶೋಕ್ ನಾರಾಯಣ್ ಸರ್ಗೆ, ಇವ್ರು ಹೇಳಿದಂಗೆ ನೀವು ಮಂಜುನಾಥ ಸ್ವಾಮಿ ಮುಖಾಂತರನೇ ನಮಗೆ ಇಲ್ಲಿ ಬಂದು ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರ ಅಂತ ನಂಬಿರ್ತೀವಿ ಸರ್. ಎಲ್ಲದಕ್ಕೂ ಹೌದು. ಹಾಗೇನೆ ನಮ್ಮ ಒಂದು ಅಪ್ಪು ಸರ್ಗೆ ಒಂದು ಸ್ಮರಣೆ ಒಂದು ಹಾಡನ್ನ ಮಾಡಿದ್ವಿ, ನಮ್ಮ ಮಹಾನುಭಾವ ಅಂತ. ಅದಕ್ಕೆ ಸರ್ ಅವರು ರಿಲೀಸ್ ಮಾಡಿಕೊಟ್ರು. ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡಿದ್ವಿ. ಅದು 1 ಮಿಲಿಯನ್ ಇಮಿಡಿಯೇಟ್ಲಿ 1 ಮಿಲಿಯನ್ ವಿದಿನ್ ನೋ ಟೈಮ್ ಇದಾಯಿತು. ಥ್ಯಾಂಕ್ ಯು ಸರ್. ಹೌದು, ಡೆಫಿನೆಟ್ಲಿ ನಮ್ಮದು 1 ಮಿಲಿಯನ್ ಟಿಕೆಟ್ ಬುಕಿಂಗ್ ಆಗಲಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಸರ್, ತಮ್ಮ ಅದೃಷ್ಟದ ಕೈಯಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ. ನಮಗೆ ಇದೇ ಒಂದು ಆನೆ ಬಲ ಆಗಿದೆ ಸರ್. ವಿ ಆರ್ ವೆರಿ ಪ್ರೌಡ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಹಾಗೆಯೇ ನಮ್ಮ ಮಂಡ್ಯ ಶಾಸಕರು ರವೀಣ್ ಅವರು ಬಂದಿದ್ದಾರೆ. ತಮ್ಮ ಬಗ್ಗೆನೂ ಸರ್ ನಮಗೆ ಭಾಳ ಒಳ್ಳೆ ಗೌರವ ಮತ್ತು ಒಳ್ಳೆ ಅಭಿಮಾನ ಇದೆ, ಪ್ರೀತಿ ಇದೆ. ನೀವು ಬಂದಿರೋದು ನಮಗೆ ಭಾಳ ಖುಷಿ ಇದೆ ಸರ್. ಸೊ ಕಟ್ಲೆ ಬಗ್ಗೆ ಹೇಳೋದಾದ್ರೆ, ಇವಾಗ ಎಲ್ಲರ ಬಗ್ಗೆ ನಾವು ಹೇಳ್ತಾ ಇದಕ್ಕೆ ಮೂಲವಾದ ಕಾರಣ ಅದಕ್ಕೆ ನಿರ್ಮಾಪಕರು ಭರತ್ ಗೌಡ್ರು. ನಮ್ಮ ಸಿನಿಮಾ ರಂಗದಲ್ಲಿ ಇವಾಗ ನಿರ್ಮಾಪಕರ ಒಂದು ಕೊರತೆನೇ ಹೆಚ್ಚಾಗಿದೆ. ಒಳ್ಳೆ ನಿರ್ಮಾಣ ಸಂಸ್ಥೆಗಳು ಹಾಗೂ ಒಳ್ಳೆ ಚಿತ್ರಗಳು, ಸದಭಿರುಚಿ ಚಿತ್ರಗಳು ಬರೋದ್ರಲ್ಲಿ ಸ್ವಲ್ಪ ನಾವು ಬಹಳ ಗಣನೀಯವಾಗಿ ಅಂದ್ರೆ ಕಡಿಮೆ ಅಂತ ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ತಂತ್ರಜ್ಞರಿಗೆ ಒಳ್ಳೊಳ್ಳೆ ಕೆಲಸ ಸಿಗಬೇಕು. ಹಾಗೇನೆ ಸರ್, ನೀವು ನಾಯಕರಾಗಿದ್ದೀರಾ, ಮುಂದಕ್ಕೆ ನೀವು ದೊಡ್ಡ ಇದ್ರಲ್ಲಿ ನಮಗೆ ನೀವು ಮುಂದಕ್ಕೆ ಮುಖ್ಯಮಂತ್ರಿ ಕೂಡ ಆಗ್ತೀರಾ ಅಂತ ನನಗೆ ಅನ್ಸುತ್ತೆ ಸರ್. ಖಂಡಿತ. ಹಾಗೇನೆ ತಮ್ಮಲ್ಲಿ ಕಳಕಳಿಯ ಮನವಿ. ಇಲ್ಲ ನೆಕ್ಸ್ಟ್ ಹೌದು. ಹಾಗೇನೆ ಈ ಕಲಾವಿದರ ಕಡೆಯಿಂದ ನಮ್ದೊಂದು ಮನವಿ ಸರ್. ನೀವು ನಾಯಕರಿದ್ದೀರಿ, ಈ ಚಿತ್ರರಂಗವನ್ನ ಬಹಳ ಒಂದು ಸೀರಿಯಸ್ ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡೋದಕ್ಕೆ ತಾವು ಈ ಒಂದು ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಈ ಚಿತ್ರರಂಗದಲ್ಲಿರೋ ನಾವು ಪ್ರತಿಯೊಬ್ಬರು ಬಹಳ ಇಲ್ಲಿ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ತಾ ಇದ್ವಿ. ಯಾವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಯಾಂಕ್ ಹೋಗ್ಲಿ ಅಥವಾ ಯಾವುದೇ ಒಂದು ಇದಕ್ಕೆ ಹೋಗ್ಲಿ, ಸಂಸ್ಥೆಗಳಿಗೆ ಹೋಗ್ಲಿ, ಯುವರ್ ಪ್ರೊಫೆಷನ್ ಇಸ್ ನಾಟ್ ಕನ್ಸಿಡರ್ಡ್ ಅಂತ ಇದೆ. ಸೊ ಹಾಗಾಗಿ ಇದನ್ನ ಸಾಲ ಅಂತಲ್ಲ, ಯಾವುದೇ ಕರಿಸುಬ್ಬವರು ಸರ್ ಅವರು ಹೇಳ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಳ್ಳೊಳ್ಳೆ ಇದು ಆಗ್ಲಿ ಸರ್. ಹಾಗಾಗಿ ಇದ್ರ ಒಂದು ಸಪೋರ್ಟ್ ಇರಲಿ ಅಂತ ನಮ್ಮ ಚಿತ್ರರಂಗಕ್ಕೆ ನೀವು ಕಟ್ಲೆ ಇವಾಗ ನಮ್ಮ ಸಿನಿಮಾ ರಿಲೀಸ್ಗೆ ನಾವೆಲ್ಲ ಮುಂದೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೀವಿ. ಮಾಧ್ಯಮ ಮಿತ್ರರಿಗೆ ನನ್ನ ಕಳಕಳಿಯ ಮನವಿ, ನಮ್ಮ ಸಿನಿಮಾನ ಎಲ್ಲ ಕಡೆ ತಲುಪಿಸಿ. ಕರ್ನಾಟಕದಾದ್ಯಂತ ಇದು ಫೆಬ್ರವರಿ 6 ರಿಲೀಸ್ ಆಗ್ತಾ ಇದೆ. ನಮಗೆ ಪ್ರೋತ್ಸಾಹ, ಆಶೀರ್ವಾದ ಕರ್ನಾಟಕ ಜನತೆ ಕಡೆಯಿಂದ ಬರಲಿ ಅಂತ ಕೇಳ್ಕೊತಿದ್ದೇನೆ. ನಮಸ್ಕಾರ. ಕೆಂಪೇಗೌಡರು ನಮ್ಮೂರಿನ ನಾಟಕ ಉದಯ್ ಟಿವಿಯಲ್ಲಿ ಅವ್ರನ್ನ ನೋಡ್ತಾ ಇದ್ವಿ. ಪಾಪ ಇವತ್ತು ನಿನ್ನೆ ನನಗೆ ಫೋನ್ ಮಾಡಿ ನಾನು ಹೀರೋ ಆಗಿದ್ದೀನಿ ಅನ್ನೋದಕ್ಕೆ ಮನಸ್ಫೂರ್ತಿಗೆ ಆಗಿ ಸಂತೋಷದಿಂದ ಮಂಡ್ಯದ ಹುಡುಗ ಹೀರೋ ಆಗ್ತಾ ಇದ್ದಾನೆ ಅಂತ ಬಂದಿದ್ದೀವಿ. ನನ್ನ ಕ್ಷೇತ್ರದ ಒಂದು ಸಣ್ಣ ಹಳ್ಳಿ, ಪಾಪ ಅವ್ರ ಊರಲ್ಲಿ ಓಟ್ ಹಾಕಕ್ಕೂ ಬೂತ್ ಇಲ್ಲ, 2 ಕಿಲೋಮೀಟರ್ ಹೋಗ್ಬೇಕು ಅಂತ ಸಣ್ಣ ಹಳ್ಳಿ. ಆದ್ರೆ ಎಲ್ಲ ಅವ್ರ ಊರಲ್ಲೆಲ್ಲ ಕಿಲಾಡಿಗಳೇ ಇರೋದು. ನಮ್ಮೂರಲ್ಲೂ ಬೂತ್ ಇರ್ಲಿಲ್ಲ. ನಾನು MLA ಆದ್ಮೇಲೆ ಬೂತ್ ಮಾಡ್ಕೊಂಡಿದ್ದೆ. ಅಷ್ಟು ಸಣ್ಣ ಹಳ್ಳಿ ಎಲ್ಲ ಇವ್ರೂರು. ಅಂತ ಊರಿಂದ ಬಂದು ಗಾಂಧಿನಗರದಲ್ಲಿ ನಿಲ್ಬೇಕು ಅಂದ್ರೆ ಬಹಳ 7 ಕೆರೆ ನೀರು ಕುಡಿಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ. ಆದ್ರೆ ಎಲ್ರಿಗೂ ಊಟ ಇದೆ. ಅವರವರ ಪ್ರತಿಭೆಗೆ ತಕ್ಕನಾಗಿ ಅವ್ರವ್ರಿಗೆ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಥಿಯೇಟರ್ ಇದೆ, ಅದನ್ನ ನೋಡೋರಿದೆ. ಅದರಲ್ಲಿ ಮಂಡ್ಯದಲ್ಲಿ ವಿಶೇಷ. ನೀವೆಲ್ಲ ಬೇರೆ ಕಡೆ ಎಲ್ಲ ಹೊಸಬ್ರು ಬಂದಾಗ ನಿಮ್ ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿದ್ರೆ, ನಮ್ಮಲ್ಲಿ ಹೊಸಬ್ರಿಗೂ 2 ಅಭಿಮಾನಿಗಳಿರ್ತಾರೆ. ಅವ್ರು ಒಂದು ಗ್ಯಾರಂಟಿ ಶುಕ್ರವಾರ ಫ್ಲೆಕ್ಸ್ ಹಾಕಿರ್ತಾರೆ. ಗ್ಯಾರಂಟಿ ಅಂತೂ ಮಂಡ್ಯದಲ್ಲಿ ನಿಮ್ ಕಲೆಕ್ಷನ್ ಅಂತೂ ಆಗತ್ತೆ. ಅದು ಕನ್ನಡ ಚಿತ್ರರಂಗವನ್ನ ಉಳಿಸಿರೋದು ಮಂಡ್ಯದವರೇ ಅಂದ್ರೆ 100% ತಪ್ಪಾಗಲ್ಲ. ಎಲ್ಲಾರನ್ನೂ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಹೀರೋಯಿಸಮ್ ಕೊಟ್ಟಿರೋದು ಮಂಡ್ಯ. ನೀವು ಮಂಡ್ಯ ಬಂದ್ರೆ 4 ಶಿಲ್ಪಿ ಹೊಡೆದ್ರೆ ನಾನು ಹೀರೋ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಅದೇ ಮಂಗ್ಳೂರ್ಗೆ ಹೋದ್ರೆ ನಾನು ಶಿವರಾಜ್ ಕುಮಾರ್ ಅಲ್ಲ, ಯಾರು ಹೋದ್ರು ಒಂದು ಶಿಲ್ಪಿನೂ ಹೊಡೆಯಲ್ಲ, ನೀವು ಹೀರೋನ ಅಂತ ನಿಮಗೆ ಬೇಜಾರಾಗಿ ವಾಪಸ್ ಬರ್ಬೇಕು ಬೇರೆ ಊರುಗಳಿಗೆ ಹೋದ್ರೆ. ಮಂಡ್ಯ ಬಂದ್ರೆ ಮಾತ್ರ 4 ಶಿಲ್ಪಿ ಇಡೋ ಊರೇ ಕಿತ್ತೋಗಂಗ್ ಹೊಡಿತಾರೆ. ನಮಗೆ ಹಬ್ಬ ಪರವಾಗಿಲ್ಲ, ನನಗೂ ಅಭಿಮಾನಿ ಇದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಾದ್ರೂ ಸಂತೋಷ ಆಗಿ ಸಾರ್ಥಕ ಆಯ್ತು ನಾನು ಸಿನಿಮಾ ಮಾಡಿದಕ್ಕೆ ಬರೋದಕ್ಕೆ ಮಂಡ್ಯ ಜನ ಹೃದಯವಂತಿಕೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮೂರಿನ ಹುಡುಗ ಒಂದು ಫಿಲಮ್ ಚೆನ್ನಾಗಿ ಓಡ್ಲಿ, ಅವರ ಏನೋ ಒಂದು ಅಡಿಗೆ ಚೆನ್ನಾಗಿದೆ ಅನ್ನೋಕ್ಕೆ ಒಂದು ಅಗಲ ಅಕ್ಕಿ ನೋಡ್ಬೇಕು. ನಿಮ್ ಪೋಸ್ಟ್ ನೋಡಿದ್ರೆ ಅದ್ರ ಒಂದು ಕ್ವಾಲಿಟಿ ಇದೆ, ಅಂದಮೇಲೆ ಈ ಫಿಲಮ್ ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಓಡ್ಲಿ, ಭರತ್ ಅವ್ರಿಗೂ ಕಾಸು ಸೇರ್ಲಿ.
ನಮ್ಮ ನಿರ್ದೇಶಕರು ಈ ಮೂವಿ ಓಡಿ ಇನ್ನೊಂದಷ್ಟು ಮೂವಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಒಳ್ಳೇದಾಗಲಿ ಕೆಂಪೇಗೌಡರು. ಮಂಡ್ಯ ಗೊತ್ತು, ಇಂಡಿಯಾಗೆ ಗೊತ್ತು. ಎಸ್ ಸರ್, ಧನ್ಯವಾದಗಳು. ಕೈ ಸುಬ್ಬು ಸರ್, ಅದಕ್ಕೂ ಮುನ್ನ ಮಾಲಾರ್ಪಣೆಯನ್ನ ಮಾಡಬೇಕಾಗಿ ಕೋರಿಕೆ. ಮಾಲಾರ್ಪಣೆ, ಪುಟ್ಟ ಸನ್ಮಾನ. ಸರ್ ಮುಂದೆ ಓಡಾಡಬೇಡಿ ಸರ್, ಕಾರ್ತಿ ಬ್ರೋ ಓಡಾಡಬೇಡಿ. ನಾವು ಇತಿಹಾಸದ ಪುಟಗಳನ್ನ ತಿರುಗಿಸಿ ನೋಡಿದ್ರೆ ಖಂಡಿತವಾಗ್ಲೂ ಚಿತ್ರರಂಗಕ್ಕೆ ಅತಿ ಹೆಚ್ಚು ಪ್ರತಿಭೆಗಳು ಬಂದಿರೋದು ಮಂಡ್ಯದಿಂದ ಅನ್ನೋದನ್ನ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಸೊ ಮಂಡ್ಯದ ಪ್ರತಿಭೆ ಮಂಜುರಾಜ್ ಸೂರ್ಯ ಅವರಿಗೆ ಆತ್ಮೀಯರು. ನಮಸ್ಕಾರ. ರವಿಕಾಂತ್ ಸಂಜಯ್ ಎಸ್ ಸರ್ ಕೈ ಸುಬ್ಬು ಸರ್, ನಿಮ್ಮ ಪಾತ್ರ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ಕಾರ. ಕಟ್ಲೆ ಬಹುಶಃ ಇವತ್ತು ಈ ಕಟ್ಲೆ ಸಿನಿಮಾದ ಪ್ರೆಸ್ ಮೀಟಿಗೆ ನಿಂತಿದ್ದೀನಿ ಅಂದರೆ ಆ ದೇವರ ಅನುಗ್ರಹ. ಯಾಕೆಂದರೆ ಈ ಕಟ್ಲೆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಬಂದ್ಮೇಲೆ ಆಲ್ಮೋಸ್ಟ್ ಡೆತ್ ಬೆಡ್ಗೆ ಹೋಗಿದ್ದೆ ನಾನು. ಮಿರಾಕಲಿ ಬಚಾವಾದೆ. ಯಾಕೆಂದರೆ ಈ ಥರ ಒಂದು ಫಂಕ್ಷನಲ್ಲಿ ಮಾತಾಡಬೇಕು ಅನ್ನೋದು ಒಂದು ಬರೆದಿತ್ತು ಅನ್ಸುತ್ತೆ ಬ್ರಹ್ಮ. ಯಾರೂ ಕರೆಸಿಗೂ ಬರಲ್ಲ ಅಂತಿದ್ರು. ಆ ರೀತಿ ಒಂದು ಇದಾಗಿತ್ತು. ಮತ್ತೆ ಕಲಾದೇವಿ ನನ್ನ ಕರೆಸ್ಕೊಂಡಿದ್ದಾರೆ. ಡೈರೆಕ್ಟ್ರು ವಿಧಾ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ವರ್ಷಗಳಿಂದ ಪರಿಚಯ. ರೆಗ್ಯುಲರ್ ಆಗಿ ಸ್ಟುಡಿಯೋ ಬರ್ತಿದ್ರು, ಸುಮಾರು ಕತೆಗಳನ್ನು ಡಿಸ್ಕಸ್ ಮಾಡ್ತಿದ್ರು ನನ್ನ ಹತ್ರ. ಈ ಕತೆಗೆ ನನ್ನನ್ನು ಆಯ್ಕೆ ಮಾಡಿ ನಾನು ಸಿರ್ಸಿಗೆ ಶೂಟಿಂಗ್ ಹೋದಾಗ ಈ ಕಟ್ಲೆ ಅನ್ನೋದಕ್ಕೆ ಅರ್ಥ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ. ಭಾಳ ಟೈಟ್ಲ್ ಅಂತೂ ಭಾಳ ಚೆನ್ನಾಗಿದೆ. ಅದಕ್ಕೆ ಅವರ ಅರ್ಥ ವಿವರಿಸಿದ ಮೇಲೆ ಭಾಳ ನಿಜವಾಗ್ಲೂ ಎಲ್ಲೆಲ್ಲಿ ಹುಡುಕ್ತಿದ್ರಿ ಈ ಥರ ಟೈಟ್ಲ್ಗಳನ್ನ ನೀವು ಅಂತ ಭಾಳ ಆಶ್ಚರ್ಯಪಟ್ಟೆ. ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನನಗೆ ಈ ಸಿನಿಮಾದಲ್ಲಿ. ನಾಯಕಿಯ ತಂದೆ ಪಾತ್ರ ಸನ್ಮಿತ್ರ ಏನು ಆ್ಯಕ್ಟ್ ಮಾಡಿದ್ದಾರೆ, ಅವರ ತಂದೆ ಪಾತ್ರ ಒಂದು ಆಯುರ್ವೇದಿಕ್ ಪಂಡಿತನ ಪಾತ್ರ. ಆ ಪಾತ್ರ ಚಿತ್ರದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ಚಿತ್ರ ನೋಡಿದ ಮೇಲೆ ಗೊತ್ತಾಗುತ್ತೆ. ಮತ್ತು ಕೆಂಪೇಗೌಡರು, ನಾನು ಅವರು ಉದ್ಯೋಗ ಕಾಮಿಡಿನಲ್ಲಿ ಮಾಡೋದಕ್ಕಿಂತ ಮೊದಲಿಂದನೂ ಆತ್ಮೀಯ ಪರಿಚಯ. ಕೆಂಪೇಗೌಡ ಭಾಳ ಕಷ್ಟಪಟ್ಟು ಬೆಳೆದಿದ್ದಾರೆ. ಅವ್ರಿಗೂ ಮೊದಲನೇ ಸಿನಿಮಾ, ಡೈರೆಕ್ಟರ್ಗೂ ಮೊದಲನೇ ಸಿನಿಮಾ, ಪ್ರೊಡ್ಯೂಸರ್ಗೆ ಮೊದಲನೇ ಸಿನಿಮಾ. ಭರತ್ ಗೌಡರು ಇಬ್ಬರು ಕೇಳಿದ್ದನ್ನು ಯಾವುದೂ ಇಲ್ಲದೆ ಅಂದಂಗೆ ಭಾಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಹಲವು ಹೊಸತುಗಳನ್ನು ತುಂಬ್ಕೊಂಡ್ಬಂದಿರುವಂಥ ಈ ಸಿನಿಮಾ ಯಶಸ್ವಿ ಆಗಬೇಕು, ಪ್ರೇಕ್ಷಕರು ಇದರ ಕೈ ಹಿಡಿಬೇಕು ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಇನ್ನು ಪ್ರೀತಿಯ ನಮ್ಮ ಭರತ್ ಗೌಡ್ರ ಆಗಮನಕ್ಕಾಗಿ ವೆಂಕಟ್ ಸರ್ ಬಗ್ಗೆ ನಾನು ಮಾತಾಡ್ಲಿಲ್ಲ, ಸಾರಿ. ಅವಾಗಲೇ ಮತ್ತೆ ಡಿಸ್ಟ್ರಿಬ್ಯೂಟರ್. ಯಾಕೆಂದ್ರೆ ಒಂದು ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೈರೆಕ್ಟ್ರು, ಸೆಕೆಂಡ್ ಪ್ರೊಡ್ಯೂಸರು, 3 ಹೀರೋ ಹೀರೋಯಿನ್ ಬರ್ತೀವಿ. ಆಮೇಲೆ ತಲುಪಿಸೋ ಕೆಲಸ ನಮ್ಮ ಮಾಧ್ಯಮದವ್ರು, ಮೀಡಿಯಾದವರು. ಮೇನ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿದ್ರಿ. ನನ್ನ ಸಿನಿಮಾ ಒಂದು ಚಿಕ್ಕ ಹುಡುಗ ಒಂದು ಈಗ ಹೀರೋ ಆಗಿದ್ದಾನೆ ಅಂತ ಯಾರು ಹೊಸಬ್ರು ಅಂತ ನೋಡ್ದೇನೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರಿ. ಒಳ್ಳೊಳ್ಳೆ ಥಿಯೇಟರ್ ಕೊಟ್ಟಿದ್ರಿ. ಥ್ಯಾಂಕ್ ಯು ವೆಂಕಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸನ್ಮಿತಾ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ನೀವೆಲ್ಲರೂ ನನ್ನ ಸೀರಿಯಲ್ ಅಲ್ಲಿ ನೋಡಿರ್ತೀರ. ಇದು ನನ್ನ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ. ಈ ಅವಕಾಶ ಕೊಟ್ಟಂತ ವಿಧಾ ಸರ್ಗೆ ಹಾಗೆ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಂದು ತುಂಬಾ ಇಷ್ಟ ಆಯ್ತು ನನಗೆ ನನ್ನ ಕ್ಯಾರೆಕ್ಟರ್. ಸಿನಿಮಾ ಕತೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸರಳ ಸುಂದರಿ, ತಮಗೂ ಶುಭವಾಗ್ಲಿ ಅಂತ ಹಾರೈಸ್ತಾ